ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶ್ಯಾಮ್ಲಾ ಭೀಮ್ರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಸಾಲೆ ಖಾರ ಪುಡಿ ಮಾಡ್ಕೊತಾ ಇದ್ದೀನಿ. ಯಾವ ಥರ ಮಾಡ್ಕೊತೀನಿ ನೋಡ್ಕೊಳ್ಳೋಣ ಬನ್ನಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು. ರೆಡಿ ಮಾಡ್ತಾ ಇದ್ದೀನಿ ಇವತ್ತು. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಧನಿಯಾ, ಕಲ್ಲುವು, ಕಾಯಿ ತುರಿ, ಚಕ್ಕೆ, ಕೇಸರಿ ದಳ, ಇದು ಮೆಂತ್ಯಕಾಳು ಆದ ನಂತರ ಸಾಜೀರಿಗೆ, ಚಕ್ರ ಮೊಗ್ಗು, ಜೀರಿಗೆ, ಕಾಳುಮೆಣಸು, ಇದು ಓಂಕಾಳು, ಲವಂಗ, ಪಲಾವ್ ಎಲೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕರಿ ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು. ಇವಾಗ ಧನಿಯಾ ಹುರ್ಕೊತಾ ಇದ್ದೀನಿ. ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಧನಿಯಾ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಮಸಾಲೆ ಖಾರ ಪುಡಿ ರೆಡಿ ಆಗುತ್ತೆ. ಇದು ನಾನು 6 kg ಒಣಮೆಣಸಿನ್ಕಾಯಿಗೆ ಇಷ್ಟೆಲ್ಲ ಪದಾರ್ಥ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆ ಹಾಕಿ ಹುರಿತೀರಲ್ವ, ಕೆಟ್ಟೋಗಲ್ವ ಖಾರ ಪುಡಿ, ಬೂಸ್ಟ್ ಬರಲ್ವ ಅಂತ ಕೇಳ್ಬೋದು ನೀವು. ಬೂಸ್ಟ್ ಬರಲ್ಲ. 1 ವರ್ಷದವರೆಗೂ ನಾವು ಇಟ್ಕೊಂಡು ಊಟ ಮಾಡ್ಬೋದು. ಖಾರ ಪುಡಿ ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಧನಿಯಾ ಹುರ್ಕೊಂಡಿದ್ದಾದ ನಂತರ ಇವಾಗ ಚಕ್ರ ಮೊಗ್ಗು, ಲವಂಗ ಕೂಡ ಎಣ್ಣೆ ಹಾಕಿ ಹುರ್ಕೊತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇರ್ಬೋದು. ಸ್ವಲ್ಪ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಅದಾದ ನಂತರ ಕಾಳುಮೆಣಸು ಕೂಡ ಎಣ್ಣೆ ಹಾಕಿ ಹುರ್ಕೊತಾ ಇದ್ದೀನಿ. ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಇವಾಗ ಕರಿ ಏಲಕ್ಕಿ ಕೂಡ ಹುರ್ಕೊತಾ ಇದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಖಾರ ಪುಡಿ ಕೂಡ ಚೆನ್ನಾಗಾಗುತ್ತೆ. ಇವಾಗ ಕಲ್ಲುವು ಎಣ್ಣೆ ಹಾಕಿ ಅದು ಕೂಡ ಹುರ್ಕೋಬೇಕು. ನಾವು ಮಟನ್ ಸಾರಿಗೆ, ಚಿಕನ್ ಸಾರಿಗೆ, ಮೊಟ್ಟೆ ಸಾರಿಗೆ ಇದನ್ನೇ ಬಳಸೋದು. ಬೇರೆ ಎಲ್ಲ ಮಸಾಲೆ ಹಾಕಲ್ಲ. ಗರಂ ಮಸಾಲ, MTR ಮಸಾಲ ಆ ಥರ ಏನು ಹಾಕಲ್ಲ. ಇದನ್ನೇ ಯೂಸ್ ಮಾಡೋದು ನಾವು. ಇವಾಗ ಚಕ್ಕೆ ಕೂಡ ಎಣ್ಣೆ ಹಾಕಿ ಹುರ್ಕೋಬೇಕು. ಕಾಣಿಸ್ತಾ ಇರ್ಬೋದು ನೋಡಿ, ಹುರಿತಾ ಇದ್ದೀನಿ. ನಾವು ಮಸಾಲೆ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಮಸಾಲೆ ಖಾರ ಪುಡಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಫುಲ್ ಹೊತ್ತೋದಂಗೆ ಹುರ್ಕೊಂಡ್ರೆ ಮಸಾಲೆ ಖಾರ ಪುಡಿ ಕಹಿ ಆಗುತ್ತೆ. ಇವಾಗ ಓಂಕಾಳು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಅದಾದ ನಂತರ ಇವಾಗ ಮೆಂತ್ಯಕಾಳು ಕೂಡ ಹುರ್ಕೊತಾ ಇದ್ದೀನಿ. ಮೆಂತ್ಯಕಾಳು ಮೊದಲೇ ಸ್ವಲ್ಪ ಕಹಿ ಇರುತ್ತೆ. ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ ಮೆಂತ್ಯಕಾಳು. ಮೆಂತ್ಯಕಾಳು ಆದ ನಂತರ ಜೀರಿಗೆ ಎಣ್ಣೆ ಹಾಕಿಬಿಟ್ಟು ಅದು ಕೂಡ ಹುರ್ಕೋಬೇಕು. ಕಾಣಿಸ್ತಾ ಇರ್ಬೋದು ನೋಡಿ. ಚೆನ್ನಾಗಿ ಸ್ವಲ್ಪ ಚಟಪಟ ಅನ್ನೋ ಮಟ್ಟ ಹುರಿಬೇಕು. ಎಷ್ಟು ಚೆನ್ನಾಗಿ ಮಸಾಲೆ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಖಾರ ಪುಡಿ ಆಗುತ್ತೆ ಅಂತ ನಾನು ಫಸ್ಟಿಂದನೇ ಹೇಳ್ತಾ ಇದ್ದೀನಿ. ಫುಲ್ ಹೊತ್ತೋವರೆಗೂ ಹುರ್ಕೊಂಡ್ರೆ ಖಾರ ಪುಡಿ ಸ್ವಲ್ಪ ಕಹಿ ಬರುತ್ತೆ. ಅದಾದ ನಂತರ ಇವಾಗ ಜೀರಿಗೆ ಆದ ನಂತರ ಸಾಜೀರಿಗೆ ಹಾಕಿ ಹುರ್ಕೊತಾ ಇದ್ದೀನಿ. ಅದರೊಳಗಡೆ ಕೇಸರಿ ದಳ ಕೂಡ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೋಬೇಕು. ಭಾಳ ಹುರ್ಕೋ ಅವಶ್ಯಕತೆ ಇರಲ್ಲ ಇದು. ನಾನು ಇದು ಮಸಾಲೆ ಎಲ್ಲಿ ತೊಗೊಂಬಂದಿದ್ದೆ ಅಂದರೆ ಊರಲ್ಲೇ ತೊಗೊಂಬಂದಿದ್ದೆ. ಊರಿಗೆ ಹೋಗಿದ್ದೆ, ಹಾಗಾಗಿ ಅಲ್ಲೇ ತೊಗೊಂಬಂದಿದ್ದೆ. ಎಲ್ಲ ಮಸಾಲೆ ಈ ಥರ ಎಲ್ಲ ಹುರಿಬೇಕು ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ರು. ಹಾಗೆ ಹುರಿತಾ ಇದ್ದೀನಿ. ಇವಾಗ ಏಲಕ್ಕಿ ಕೂಡ ಎಣ್ಣೆ ಹಾಕಿ ಹುರ್ಕೊತಾ ಇದ್ದೀನಿ ನೋಡಿ. ಲಾಸ್ಟಲ್ಲಿ ಪಲಾವ್ ಎಲೆ ಕೂಡ ಎಣ್ಣೆ ಹಾಕಿ ಹುರ್ಕೊತೀನಿ. ಯಾರೆಲ್ಲ ನೋಡ್ತಾ ಇದ್ರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇವಾಗ ಪಲಾವ್ ಎಲೆ ಕೂಡ ಎಣ್ಣೆ ಹಾಕಿ ಹುರ್ಕೊತಾ ಇದ್ದೀನಿ. ಅದಾದ ನಂತರ ಈರುಳ್ಳಿ ಕೂಡ ಫುಲ್ಲು ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಎಷ್ಟು ಬ್ರೌನ್ ಆಗೋವರೆಗೂ ಹುರ್ಕೋಬೇಕಂದ್ರೆ ಫುಲ್ಲು ಬ್ರೌನ್ ಆಗಬೇಕು. ನಾನು ಇಲ್ಲಿ 6 kg ಒಣಮೆಣಸಿನ್ಕಾಯಿಗೆ 2 kg ಅಷ್ಟು ಈರುಳ್ಳಿ ಕಟ್ ಮಾಡಿ ಒಣಗಿಸಿ, ಸ್ವಲ್ಪನೇ ಒಣಗಿಸ್ಬೇಕು. ಒಣಗಿಸೋದಂದರೆ ಫುಲ್ ಬಿಸಿಲಿಗೆ ಹಾಕಿ ಒಣಗಿಸೋದಲ್ಲ, ಸ್ವಲ್ಪ ಡ್ರೈ ಆಗಬೇಕು ಈರುಳ್ಳಿ. ಶುಂಠಿನೂ ಈರುಳ್ಳಿನೂ ಕಟ್ ಮಾಡಿ ಸ್ವಲ್ಪ ಡ್ರೈ ಆಗೋವರೆಗೂ ಒಣಗಿಸ್ಬೇಕು. ಒಣಗಿಸಿದ ನಂತರ ಈ ಥರ ಎಣ್ಣೆ ಹಾಕಿ ಹುರ್ಕೊಂಡು ಅದು ಕೂಡ ಮಿಕ್ಸಿ ಜಾರಿಗೆ ಮಿಕ್ಸಿ ಮಾಡ್ಕೊಂಡು ತಗೊಂಡೋಗ್ಬೇಕು. ಹಾಗೆ ಕುಟ್ಟಲ್ಲ ಅವರು. ಹಾಗಾಗಿ ಇವಾಗ ಶುಂಠಿ ಕೂಡ ಹುರಿತಾ ಇತ್ತು ನೋಡಿರಿ. ಶುಂಠಿ ಎಷ್ಟು ಫುಲ್ ಡ್ರೈ ಆಗೋವರೆಗೂ ಹುರಿತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ ಖಾರ ಪುಡಿ. ಈ ಥರ
ಈರುಳ್ಳಿ ಶುಂಠಿ ಎಲ್ಲ ಹಸಿಯೋದು ಹಾಕ್ತಿರಲ್ವಾ, ಎಣ್ಣೆ ಹಾಕಿಬಿಟ್ಟು ಹುರಿದು ಹಾಕ್ತಿರಲ್ವ, ಕೆಟ್ಟೋಗೋದಲ್ವಾ ಖಾರ ಪುಡಿ ಅಂತ ಮತ್ತೆ ಪ್ರಶ್ನೆ ಮಾಡ್ಬೋದು ನನಗೆ. ನೀವು ಉತ್ತರ ಕೇಳ್ಬೋದು. ಆಗಲ್ಲ, ಯಾಕಂದರೆ ನಾವು ಇಷ್ಟೆಲ್ಲ ಚೆನ್ನಾಗಿ ಹುರಿದು ರೆಡಿ ಮಾಡಿರ್ತೀವಲ್ವ, ಆಗಲ್ಲ. ಆದಷ್ಟು ಖಾರವಾಗಿರೋ ಮೆಣಸಿನ್ಕಾಯಿ ಹಾಕಿ ಕುಡಿಸಿದ್ರೆ 1 ವರ್ಷ ಅಲ್ಲ 2 ವರ್ಷದವರೆಗೂ ಖಾರ ಪುಡಿ ಬರುತ್ತೆ. ನಾವು ಯಾವಾಗಲೂ ಇದೇ ಮಸಾಲೆ ಖಾರ ಪುಡಿನೇ ಯೂಸ್ ಮಾಡೋದು, ಇದೇ ಥರನೇ ಮಾಡಿಸೋದು ಖಾರ ಪುಡಿ ಕೂಡ. ಇವಾಗ 6 kg ಮೆಣಸಿನ್ಕಾಯಿಗೆ 1/4 kg ಏನಿದು ಶುಂಠಿ ಹಾಕಿದ್ದೆ, 2 kg ಅಷ್ಟು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ, 1 kg ಅಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ, ಅದು ಕೂಡ ಹುರ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ಕರಿಬೇವು ಕೂಡ ಹುರ್ಕೊತಾ ಇದ್ದೀನಿ. ನೋಡಿ ಮೆಣಸಿನ್ಕಾಯಿ ಕೂಡ ಒಣಗಿಸಿದ್ದಾಯಿತು, ಮಿಷಿನಿಗೆ ಹಾಕ್ಸೋಕೆ ಹೋಗ್ತಾ ಇದ್ದೀನಿ. ಮಿಷಿನಲ್ಲಿ ಹಾಕ್ಸೋದು ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಸಾರಿ. ಇವಾಗ ರೆಡಿ ಮಾಡ್ಕೊಂಡು ಬಂದಿದ್ದಾಯ್ತು ಮನೆಗೆ. ನೋಡಿ ಖಾರ ಪುಡಿ ಕೂಡ ಫುಲ್ ಗಂಟಾಗಿತ್ತಲ್ವ, ಈ ಥರ ಕೈಲೇ ಹೊಡ್ಕೊತಾ ಇದ್ದೆ ಗಂಟು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಬಾಯ್.